ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನಾವಿವಾಗ ಎಲ್ಲಿ ಬಂದಿದ್ದೀವಪ್ಪ ಅಂತಂದರೆ ಹಿಂಗೆ ತಿರುಗ್ತೀನಿ ನೋಡಿ. ಕಾಣಿಸ್ತಿದೆಯಾ? ಮುರುಡೇಶ್ವರ ಬಂದಿದ್ದೀವಿ. ಎಕ್ಸಾಕ್ಟ್ ಬೀಚ್ ಅಪೋಸಿಟಲ್ಲಿ ನಮ್ಮ ಹೋಮ್ ಸ್ಟೇ ಇದೆ. ಸೊ ಇಲ್ಲಿ ಇದೆ ನಮ್ಮದು ರೂಮ್ ಬಂದು ಇಲ್ಲಿದೆ. ಸ್ವಲ್ಪ ಕಾರ್ ನಿಲ್ಲಿಸಿದ್ದೀನಿ. ಇಲ್ಲಿಂದ ಹಿಂಗೆ ನಡ್ಕೊಂಡು ಬಂದರೆ ಸೀದಾ ಬೀಚ್ ಆಕ್ಸೆಸ್. ಈಸಿ ಅಲ್ವಾ? ಬನ್ನಿ ಹೋಗೋಣ ಬೀಚ್ಗೆ. ಎಲ್ಲ ನಮ್ಮವರೆಲ್ಲ ಹೋಗ್ಬಿಟ್ಟವ್ರೆ. ನಾನು ಇವಾಗ ಹೋಗ್ತಾಯಿದ್ದೀನಿ ಬೀಚ್ಗೆ. ನೀರಿನ ಸೌಂಡು, ನೀರಿನ ಅಲೆಗಳ ಶಬ್ದ ಕೇಳಿಸ್ತಾ ಇದೆಯಾ ನಿಮಗೆ? ಫುಲ್ಲು ಹೆವಿ ಸೌಂಡ್ ಬರ್ತಿದೆ, ಝರ್ರ್ ಅಂತ. ಚೆನ್ನಾಗಿದೆ ಮಾತ್ರ ಸೌಂಡು. ನಮ್ಮರು ಆಲ್ರೆಡಿ ನೀರಿಗೆ ಇಳಿದ್ಬಿಟ್ಟವ್ರೆ. ಕಾಯ್ತಾ ಇದ್ರು ಅನಿಸುತ್ತೆ ನೀರಿಗೆ ಇಳಿಯೋಕ್ಕೆ. ಹಿಡಿದು ಶುರು ಹಚ್ಕೊಬಿಟ್ಟಿದ್ದಾರೆ ಕಾಯಕನ. ನೀವು ಆ ಕಡೆ ದೇವಸ್ಥಾನದ ಹತ್ತತ್ರ ನೋಡಿದ್ರೆ ತುಂಬ ಜನ ಸಿಗ್ತಾರೆ. ಅಲ್ಲಿ ಹೆವಿ ಕ್ರೌಡ್ ಇರುತ್ತೆ ಮಾತ್ರ. ಸೊ ಇಲ್ಲಿ ಅಷ್ಟೇನಿಲ್ಲ. ಸೊ ನಮ್ಮ ಸ್ಟೇ ಅಪೋಸಿಟ್ ಇರೋದ್ರಿಂದನೋ ಅಥವಾ ಏನು ರೀಸನ್ನೋ ಗೊತ್ತಿಲ್ಲ, ಬಟ್ ಇಲ್ಲಿ ಅಷ್ಟು ಖಾಲಿ ಇದೆ. ಸೊ ಆ ಕಡೆ ಹೋದಂಗೆ ತುಂಬಾ ಜನ, ಹೆವಿ ಕ್ರೌಡ್ ಇದೆ. ಅಲ್ಲಿ ಕಾಣ್ತಿರ್ಬೋದು ನಿಮಗೆ, ಹೆವಿ ಕ್ರೌಡ್ ಇದೆ ಮಾತ್ರ ಆ ಕಡೆ. ಸೊ ಇಲ್ಲಿ ಅಲೆಗಳು ಹಾಗೆ ಬರ್ತವೆ ಇಲ್ಲಿ. ಈ ಕಡೆ ಆ ಕಡೆನೂ ಅಷ್ಟು ಅಲೆಗಳು ಕಾಣ್ತಾ ಇಲ್ಲ, ನೀವು ನೋಡ್ತಿರ್ಬೋದು. ಅಲೆಗಳು ಕಡಿಮೆ ಇದೆ. ಆ ಒಂದು ರೀಸನಿಗೆ ಅಲ್ಲಿ ಜಾಸ್ತಿ ಜನ ಇದ್ದಾರೇನೋ ಗೊತ್ತಿಲ್ಲ, ಬಟ್ ಇಲ್ಲಿ ಮಾತ್ರ ಅಲೆಗಳು ತುಂಬ ದೊಡ್ಡದಾಗೆ ಬರ್ತಿದ್ದಾರೆ, ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ಬನ್ನಿ ಇವಾಗನ ಕೇಳೋಣ ನಮ್ಮೂರಿಗೆ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಂತ. ಎಲ್ಲಿ ನಮ್ದೊಂದು ಕಂದ ಮರಳಲ್ಲಿ ನೀರಲ್ಲಿ ಏನೋ ಹೇಳೋದು ಮಾಡ್ತಿದ್ಯಾ? ದಪ್ಪದ ಮನೆನಾ? ಯಾರಿಗೆ? ಹೌದಾ? ಹೌದಾ, ಸರಿ ಕಣ. ನಿಂದ ಎಷ್ಟು ಕೊಟ್ಟೆ? 10-20 ರೂಪಾಯಾ? ನಾವು ಸ್ವಲ್ಪ ಹೊತ್ತು ನೀರಲ್ಲಿ ಇಳಿದಿದ್ವಿ. ನೀರಲ್ಲಿ ಇಳಿದಾಗ ಅಲ್ಲಿ ಏನೋ ಸಡನ್ನಾಗಿ ನೀರಲ್ಲಿ ಉರಿಯೋಕ್ಕೆ ಸ್ಟಾರ್ಟ್ ಆಗ್ತಿದ್ದಾಗೆ ಕೆಳಗಡೆ ಬಂದು ನೋಡಿದ್ರೆ ಈ ಥರ ಆಗಿದೆ. ಹಿಂಗೆ ಅಲರ್ಜಿ ಟೈಪ್ ಗುಳ್ಳೆ ಥರ ಆಗಿದೆ. ಏನು ಅಂತ ಗೊತ್ತಿಲ್ಲ. ಒಟ್ಟು ಜೆಲ್ಲಿ ಫಿಶ್ ಅಥವಾ ಏನು ಕಥೆನೋ ಗೊತ್ತಿಲ್ಲ. ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ. ನಂಗೆ ಇಲ್ಲೊಂಚೂರು ಲೈಟಾಗಿ ಆಗಿದೆ. ಈಗ ಮೇಲ್ಗಡೆ ಬಂದಿದ್ದೀವಿ. ಸೊ ಇದು ಮೇಯ್ನ್ ದರ್ಶನ ಮಾಡ್ಕೊಳ್ಳೋದು ಇಲ್ಲಿ. ಸೊ ನಾವು ಇವಾಗ ಕಾರ್ ಪಾರ್ಕ್ ಮಾಡಿಕೊಂಡು, ಇಲ್ಲಿ ಮೇಲ್ಗಡೆ ಪಾರ್ಕಿಂಗ್ ಇತ್ತು, ಮೇಲ್ಗಡೆ ಪಾರ್ಕ್ ಮಾಡಿದ್ದೀವಿ. ಬರ್ಬೋದು ಇಲ್ಲಿವರೆಗೂ ಬಂದು. ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಇದ್ದಾವೆ. ಸೊ ಇಲ್ಲಿ ಈಶ್ವರನ ಸ್ಟ್ಯಾಚ್ಯೂ ಇದೆ. ಇಲ್ಲಿಂದ ದರ್ಶನ ಮಾಡಿಕೊಂಡು, ಈಗ ಇಲ್ಲಿ ಕೆಳಗಡೆಯಿಂದ ದರ್ಶನ ಮಾಡಿಕೊಂಡು ಇಲ್ಲಿಂದ ಬರ್ತಾರೆ ಜನ ಮೇಲಕ್ಕೆ ಹೋಗೋರೆಲ್ಲ. ಸೊ ಹಂಗಿಂದನೂ ಬರ್ಬೋದು. ಇಲ್ಲ ಡೈರೆಕ್ಟ್ ನಾವು ಇಲ್ಲಿ ಮೇಲ್ಗಡೆ ಬಂದು ದರ್ಶನ ಮಾಡ್ಕೊಳ್ತೀವಿ ಅಂದರೆ ಮೇಲ್ಗಡೆಯಿಂದ ಇದೊಂದು ಸ್ಟ್ಯಾಚ್ಯೂನ ನೋಡಿಕೊಂಡು ದರ್ಶನ ಮಾಡಿಕೊಂಡು ಹೋಗ್ಬೋದು. ಇಲ್ಲಿ ಇದೆಲ್ಲ ರೂಮ್ ಸ್ಟೇಸ್ ಎಲ್ಲ ಇದೆ. ಇಲ್ಲಿ ಬೇಕಾದ್ರೂ ಮಾಡ್ಬೋದು. ಹೌದು. ಬನ್ನಿ ಮೇಲೆ ಹೋಗೋಣ. ಇವಾಗ ದಸರಾ ಹಾಲಿಡೇ ಇರೋದ್ರಿಂದ ರಶ್ ಜಾಸ್ತಿ. ಜನವೋ ಜನ ಜಾಸ್ತಿ ಜನ ಇದ್ದಾರೆ. ಯಾರು ಪ್ಲ್ಯಾನ್ ಮಾಡೋದು ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಜನ ಕಡಿಮೆ ಇರ್ತಾರೆ. ಈಗ ಮೇಲೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೆಂಗಿದೆ ಸೆಕೆ? ಸಿಕ್ಕಾಪಟ್ಟೆ ಬೀಚ್ ಅಲ್ವಾ, ಹ್ಯೂಮಿಡಿಟಿ ಜಾಸ್ತಿ. ಬಿಸಿಲು ಸ್ವಲ್ಪ ಇದ್ರೂ ಸಖತ್ ಹೆವಿ ಸೆಕೆ ಅನಿಸುತ್ತೆ. ಚಪ್ಪಲಿ ಹಾಕೊಂಡೆ ಬಂದ್ಬಿಟ್ಟೆ ನಾನು. ಬಿಟ್ಟಿದ್ದಾರಾ?
ಇಲ್ಲೇ ಬಿಟ್ಟಿದ್ದಾರೆ ಚಪ್ಪಲಿನ, ಇಲ್ಲಿ ಬಿಟ್ಬಿಟ್ಟು ದರ್ಶನಕ್ಕೆ ಹೋಗ್ಬೋದು. ಸ್ವಲ್ಪ ರಶ್ಶೇ ಇದೆ, ಹಬ್ಬ ಮತ್ತು ವೀಕೆಂಡ್ ಆಗಿರೋದ್ರಿಂದ ದಸರಾ ಟೈಮ್ ಅಲ್ವಾ, ಸೊ ಹಂಗಾಗಿ ರಶ್ ಇದೆ ಸ್ವಲ್ಪ ಲೈಟಾಗಿ. ಇಲ್ಲಿ ನೋಡ್ತಿರೋದು ನಂದಿ ವಿಗ್ರಹ ನೋಡಿ, ಚೆನ್ನಾಗಿದೆ. ಸೊ ಎಕ್ಸಾಕ್ಟ್ ನಂದಿ ಬ್ಯಾಕ್ ಸೈಡು ಇನ್ನೊಂದು ಸ್ಟ್ಯಾಚು ಇದೆ, ಅದರ ಕಡೆ ಸಮುದ್ರ, ಇಲ್ಲಿ ಗೋಪುರ, ಪಕ್ಕದಲ್ಲಿ ದೇವಸ್ಥಾನ, ಆ ಕಡೆ ತೆಂಗಿನ ಮರಗಳು ಸುತ್ತ ಚೆನ್ನಾಗಿದೆ. ಇನ್ನೊಂದು ಈ ಈಶ್ವರನ ಆಲ್ಮೋಸ್ಟ್ ಮುಂದೆ ಬಿಟ್ಟರೆ ಸುತ್ತ ನೀರೇ ಇದೆ, ಸಮುದ್ರನೇ ಇರೋದು, ಸುತ್ತ ಸಮುದ್ರ. ಮೆಟ್ಲತ್ಕೊಂಡು ಮೇಲ್ಗಡೆ ಬಂದರೆ ನಿಮ್ಗೆ ಫಸ್ಟು ಇಲ್ಲಿ ಒಂದು ನಂದಿ ವಿಗ್ರಹ ಕಾಣುತ್ತೆ, ಆಮೇಲೆ ದೇವಸ್ಥಾನ ಇದೆ ಒಳಗಡೆ. ಇಲ್ಲಿ ದೇವಸ್ಥಾನ ಅಂದರೆ ಸುಂದರ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಒಂದಿದೆ, ಆ ಕಡೆ ಗುಹೆ ಇದೆ, ಗುಹೆ ಒಳಗಡೆ ಏನಿದೆ ಹೋಗಿ ನೋಡಬೇಕು. ಆದರೆ ಇವತ್ತು ದಸರಾ ಹಾಲಿಡೇ ಇದೆಯಲ್ಲ 3 ದಿವಸ, ಸಖತ್ತು ರಶ್ ಇದೆ, ಎಲ್ಲ ಕಡೆಯೂ ರಶ್ ಇದೆ. ಕೆಳಗಡೆ ಏನು ಮೂಲ ದೇವಸ್ಥಾನ ಏನಿದೆ ಅಲ್ಲೂ ತುಂಬ ರಶ್ ಐತೆ, ಇಲ್ಲಿ ಮೇಲ್ಗಡೆ ಬಂದ್ವಿ ಇಲ್ಲೂ ತುಂಬ ರಶ್ ಐತೆ, ಎಲ್ಲ ಕಡೆಯೂ ಸಿಕ್ಕಾಪಟ್ಟೆ ರಶ್ ಇದೆ. ಚೆನ್ನಾಗಿದೆ, ಒಂಥರ ದೇವಸ್ಥಾನ, ಬೀಚ್ ಪಕ್ಕನೇ ದೇವಸ್ಥಾನ ಕಟ್ಟಿದ್ದಾರೆ, ಅದ್ರ ಮೇಲ್ಗಡೆ ಶಿವಂದು ಸ್ಟ್ಯಾಚು ಬೇರೆ ಮಾಡಿದ್ದಾರೆ. ಸುತ್ತ ನೀರು ಕಾಣುತ್ತೆ, ಈ ಕಡೆ ಮಧ್ಯೆ ದೇವಸ್ಥಾನ ಇದೆ, ಈ ಕಡೆ ನೋಡಿದ್ರೆ ಎಲ್ಲ ಸುತ್ತ ತೆಂಗಿನ ತೋಟಗಳು ಕಾಣಿಸುತ್ತೆ. ನೋಡೋದಕ್ಕಂತೂ ತುಂಬ ಖುಷಿ ಆಯಿತು, ಚೆನ್ನಾಗಿದೆ. ಸ್ಟಾಪ್ ಮಾಡಿ. ಸುಂದರ ರಾಮೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹೊರಗಡೆ ನಿಂತ್ಕೊಂಡ್ರೆ ಕಾಣಿಸುತ್ತೆ, ಹತ್ರಕ್ಕೆ ಹೋಗಿ ಒಂದ್ಸರಿ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಮೇಲೆ ಶಿವನ ಸ್ಟ್ಯಾಚು ನೋಡಲಿಕ್ಕೆ ಹೋಗಲಿಕ್ಕೆ ಮಾತ್ರ ಈ ಕಡೆ 20 ರೂಪೀಸ್ ಚಾರ್ಜಸ್ ಇದೆ, ಮಕ್ಕಳಿಗೆ 10 ರೂಪಾಯಿ, ಅಡಲ್ಟ್ಸಿಗೆ 20 ರೂಪೀಸ್. ಸೊ ಇದ್ರ ಮೇಲೆ ಇನ್ನೂ ಟಿಕೆಟ್ ತೊಗೊಂಡು ಮೇಲಕ್ಕೆ ಹೋಗೋದು. ಇಲ್ಲಿ ನೋಡ್ತಿದ್ರಲ್ಲ, ಇದು ಅದಕ್ಕೆ ಕ್ಯೂ ಇರೋದು. ಇಲ್ಲಿ ಮೇಲ್ಗಡೆ ಬಂದರೆ ಸುಂದರ ರಾಮೇಶ್ವರ ಪಕ್ಕದಲ್ಲೇ ಇದೆ, ಇದ್ರ ಪಕ್ಕದಲ್ಲೇ ಇದೆ. ಆಂಟಿ ಹಂಗಿಂದಂತ ನಡೀರಿ, ಟಿಕೆಟ್ ತೊಗೊಂಡು ಇಲ್ಲಿ ಒಳಗಡೆ ಹೋಗೋದು. ನೋಡ್ತಿದ್ರಲ್ಲ, ಭೂ ಕೈಲಾಸ ಗುಹೆ ಪ್ರವೇಶ. ಇಲ್ಲಿ ನೋಡ್ತಿರ್ಬೋದು ನೀವು, ಕೆಲವೊಂದೆಲ್ಲ ಸ್ಟ್ರಕ್ಚರ್ಗಳನ್ನು ತುಂಬ ಚೆನ್ನಾಗಿ ನೀಟಾಗಿ ಮಾಡಿಕ್ಕಿದ್ದಾರೆ. ಇಲ್ಲಿ ನೋಡಿ, ಶಿವನ ತೋರಿಸ್ತಾ ಇರುವಂತಹ ಸ್ಟ್ಯಾಚು ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನೀವು, ರಾವಣ ಶಿವನ ಕುರಿತು ತಪಸ್ಸು ಮಾಡ್ತಾ ಇರೋದು, ಶಿವನನ್ನು ಒಲಿಸಿಕೊಳ್ಳಲಿಕ್ಕೆ ತಪಸ್ಸು ಮಾಡ್ತಾ ಇರೋದು. ನೋಡ್ರಿ ಹೇಗಿದೆ ರಾವಣ. ಅದರ ಪಕ್ಕದಲ್ಲಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ಗುಹೆ ಒಳಗಡೆ. ಇಲ್ಲಿ ನೋಡ್ರಿ ರಾವಣನ ಪವರ್ ಹೆಂಗಿದೆ ಅಂತ, ಇಡೀ ಬೆಟ್ಟನೇ ಎತ್ಕೊಂಡು ನಿಂತಿದ್ದಾನೆ. ಮೇಲುಗಡೆ ಶಿವ, ಪಾರ್ವತಿ, ಗಣೇಶ ಎಲ್ಲ ಇದ್ದಾರೆ. ರಾವಣ ಕೈಲಾಸ ಪರ್ವತವನ್ನೇ ಎತ್ತುತ್ತಾ ಇರೋದು ಇದು. ಶಿವ ರಾವಣನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷ ಆಗ್ಬಿಟ್ಟು ಕೇಳ್ತಾ ಇದ್ದಾರೆ, ಏನು ವರ ಬೇಕು ನಿಮಗೆ ಅಂತ ಹೇಳ್ಬಿಟ್ಟು ಶಿವ ರಾವಣನ ಕೇಳ್ತಾ ಇರೋದು ಇದು. ಇಲ್ಲಿ ಹಿಂದೆ ನಿಂತಿರೋದು ಭದ್ರಕಾಳಿ,
ಅವರ ಮುಂದೆ ಇರೋದು ರಾವಣನ ಮುಂದೆ ನಾರಾಯಣ ಏನೋ ಹೇಳ್ತಾ ಇದ್ದಾರೆ. ಬಟ್ ಸ್ಟೋರಿ ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಈ ಮೂರು ನೋಡ್ತಿದ್ರೆ ಒಂದು ಏನೋ ಕಥೆ ಇದೆ ಇದರಿಂದ ಒಂದು. ರಾವಣ ಶಿವನನ್ನ ಕುರಿತು ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿಬಿಟ್ಟು ಅವನಿಗೆ ಆತ್ಮಲಿಂಗವನ್ನು ಪಡ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಅವನ ಆಸೆ ಪ್ರಕಾರ ಏನಾದ್ರು ಅವನು ಆತ್ಮಲಿಂಗನ ಪಡ್ಕೊಂಡ್ರೆ ಇಡೀ ನಮ್ಮ ಭೂಲೋಕ, ಕೈಲಾಸ ಲೋಕ, 3 ಲೋಕಗಳಿಗೂ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾರದ ಮುನಿಗಳು ಏನು ಮಾಡ್ತಾರೆ, ಅವನ ತಪಸ್ಸನ್ನು ಭಂಗ ಮಾಡಬೇಕು ಏನಾರು ಅಂತ ಹೇಳ್ಬಿಟ್ಟು ಅವನ ಮನಸ್ಸನ್ನು ವಿಚಲಿತ ಆಗೋದಕ್ಕೆ ಮಾಡ್ತಾರೆ. ಆವಾಗ ಶಿವ ಪ್ರತ್ಯಕ್ಷ ಆದಾಗ ರಾವಣ ಆತ್ಮಲಿಂಗವನ್ನು ಕೇಳಿದ್ಬಿಟ್ಟು ನನಗೆ ನಿನ್ನ ಹೆಂಡತಿ ಬೇಕು, ಪಾರ್ವತಿ ಬೇಕು, ಪಾರ್ವತಿ ನಾನು ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಪಾರ್ವತಿ ರುದ್ರಕಾಳಿ ಅವತಾರ ತಾಳೋದು ಅದು ಒಂದು ಕತೆ. ಅದಾದಮೇಲೆ ಪಾರ್ವತಿನ ಮದುವೆ ಮಾಡ್ಕೊಂಡು ಪಾರ್ವತಿನ ಕರ್ಕೊಂಡು ಶಿವನಿಂದ ಪಾರ್ವತಿನ ಕರ್ಕೊಂಡು ಮನೆಗೆ ಬಂದಾಗ ಒಂದು ತಾಯಿ ಹೇಳ್ತಾ ಇರ್ತಾರೆ, ಪಾರ್ವತಿನ ಈ ಥರ ಕರ್ಕೊಂಡ್ಬಂದಿದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಮತ್ತೆ ಅವನಿಗೆ ಅವನ ತಪ್ಪಿನ ಅರಿವಾಗುತ್ತೆ. ಅವ್ರ ತಾಯಿ ಹೇಳಿದ ಮೇಲೆ ಅವನ ತಪ್ಪಿನ ಅರಿವಾಗುತ್ತೆ, ನಾನು ತಪ್ಪು ಮಾಡಿದ್ದೀನಿ ಅಂತ. ಆವಾಗ ಮತ್ತೆ ಶಿವನನ್ನು ಕುರಿತು ರಾವಣ ಒಂದು ಕಠಿಣವಾದ ತಪಸ್ಸನ್ನು ಮಾಡ್ತಾನೆ. ಆ ತಪಸ್ಸಲ್ಲಿ ಅವನ ಇರುವ 10 ತಲೆಗಳನ್ನು ದಶಕಂಠ ರಾವಣ ಏನು ಹೆಸರಿರುತ್ತೆ 10 ತಲೆಗಳನ್ನು ಕಡ್ಕೊತ ಬರ್ತಾನೆ, ಒಂದೊಂದೇ ತಲೆನ. ಅವನ ಆ ಕಠಿಣ ತಪಸ್ಸಿಗೆ ಮತ್ತೆ ಮೆಚ್ಚಿಬಿಟ್ಟು ಮತ್ತೆ ಶಿವ ಪ್ರತ್ಯಕ್ಷ ಆಗ್ತಾನೆ. ಶಿವ ಪ್ರತ್ಯಕ್ಷ ಆಗ್ಬಿಟ್ಟು ಅವನಿಗೆ ವರವನ್ನು ಕೇಳ್ತಾನೆ, ಏನು ವರ ಬೇಕು ನಿನಗೆ ಅಂತ ಹೇಳ್ಬಿಟ್ಟು. ರಾವಣನ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷ ಆಗಿ ರಾವಣನಿಗೆ ಆತ್ಮಲಿಂಗವನ್ನು ಕೊಡ್ತಾನೆ. ಆತ್ಮಲಿಂಗ ಕೊಟ್ಟಾಗ ಇದು ಒಂದು ಎಲ್ಲ ನಮ್ಮ 3 ಲೋಕಕ್ಕೂ ಕಂಟಕ ಆಗುತ್ತೆ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಗೊತ್ತಾದಾಗ ನಾರದ ಮತ್ತು ಎಲ್ಲ ದೈವಗಣಗಳು ಎಲ್ಲರೂ ಏನಿರ್ತಾರೆ ಅವರು ಗಣೇಶನನ್ನು ಒಂದು ಬ್ರಾಹ್ಮಣ ರೂಪದಲ್ಲಿ ಭೂಲೋಕಕ್ಕೆ ಕಳಿಸ್ಕೊಡ್ತಾರೆ. ಅಂದರೆ ರಾವಣ ಇರುವಂಥ ಲೋಕಕ್ಕೆ ಕಳಿಸ್ಕೊಟ್ಟಾಗ ರಾವಣ ಒಂದು ನದಿ ದಡದಲ್ಲಿ ದನ ಕಾಯ್ತಾ ಇರ್ತಾನೆ. ಆದರೆ ಸಂಧ್ಯಾ ಸಮಯ ಆಗಿರೋದ್ರಿಂದ ರಾವಣ ತಪಸ್ಸು ಮಾಡಬೇಕಾಗಿರುತ್ತೆ, ಸಂಧ್ಯಾ ವಂದನೆ ಮಾಡಬೇಕಾಗಿರುತ್ತೆ. ಆ ಕಾರಣಕ್ಕಾಗಿ ಅಲ್ಲಿ ಹುಲ್ಲು ಹಸುಗಳನ್ನ ಮೇಯಿಸ್ತಾ ಇರುವಂಥ ಒಂದು ಬಾಲಗಣೇಶ ಏನಿರ್ತಾರೆ ಬ್ರಾಹ್ಮಣ ರೂಪದಲ್ಲಿ, ಅವನ ಕೈಗೆ ತನ್ನ ಆತ್ಮಲಿಂಗವನ್ನು ಕೊಟ್ಬಿಟ್ಟು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗ್ತಾನೆ, ಯಾವುದೇ ಕಾರಣಕ್ಕೂ ನೀನು ಈ ಆತ್ಮಲಿಂಗವನ್ನು ಕೆಳಗಡೆ ಇಡಬಾರ್ದು, ನಾನು ಸಂಧ್ಯಾ ವಂದನೆ ಮುಗಿಸಿ ಬರೋವರೆಗೂ ಆತ್ಮಲಿಂಗವನ್ನು ಕೆಳಗಡೆ ಇಡಬಾರ್ದು ಅಂತ ಹೇಳ್ತಾನೆ. ಆವಾಗ ಗಣೇಶ ಏನು ಮಾಡ್ತಾನೆ, ಸರಿ ಆಯಿತು ಅಂತ ಹೇಳ್ತಾರೆ. ಹೇಳ್ಬಿಟ್ಟು ನಾನು 1, 2, 3 ಅಂತ 3 ಹೇಳ್ತೀನಿ, 3 ಹೇಳೋದ್ರೊಳಗಡೆ ನೀನು ಬರಬೇಕು, ಬಂದಿಲ್ಲ ಅಂದರೆ ನಾನು ಆತ್ಮಲಿಂಗ ಏನಿರುತ್ತೆ ಅದನ್ನು ಕೆಳಗಡೆ ಇಟ್ಬಿಡ್ತೀನಿ ಅಂತ ಹೇಳ್ತಾನೆ. ಅವನ ಷರತ್ತಿಗೆ ಒಪ್ಪಿ ರಾವಣ ಸಂಧ್ಯಾ ವಂದನೆ ಮಾಡೋದಕ್ಕೆ ನದಿ ಒಳಗಡೆ ಹೋಗ್ತಾನೆ. ಗಣೇಶ ಏನು ಮಾಡ್ತಾನೆ, ತುಂಬ ವೇಗವಾಗಿ 1, 2, 3 ಎಣಿಕೆ ಮಾಡ್ತಾನೆ. ರಾವಣ ನಾನು ಬರ್ತಾ ಇದ್ದೀನಿ ಇರು ಅಂತಂದ್ರೂ ನಿಲ್ಲಿಸ್ತೇನೆ, ಆತ್ಮಲಿಂಗವನ್ನು ಕೆಳಗಡೆ ಇಡ್ತಾನೆ. ಅದೇ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇರೋದು ಆತ್ಮಲಿಂಗವನ್ನು ಕೆಳಗಡೆ ಇಡ್ತಾ ಇರೋದು. ಅಷ್ಟು ಕಠಿಣ ತಪಸ್ಸು ಮಾಡಿ ಆತ್ಮಲಿಂಗವನ್ನು ಪಡ್ಕೊಂಡಿರ್ತಾನೆ ರಾವಣ. ಹಾಗಾಗಿ ಬಾಲಗಣೇಶ ಏನು ಮಾಡ್ತಾರೆ, ಬ್ರಾಹ್ಮಣ ರೂಪದಲ್ಲಿರೋ ಗಣೇಶ ಆತ್ಮಲಿಂಗವನ್ನು ಕೆಳಗಡೆ ಇಟ್ಟಾಗ ಕೋಪಗಂಡ ಅಂತ ರಾವಣ ಏನು ಮಾಡ್ತಾರೆ, ಗಣೇಶನ ಅಲ್ಲೇನ ತನ್ನ ಕೈಯನ್ನು ಮುಷ್ಟಿ ಮಾಡಿಬಿಟ್ಟು ಕೆಳಗೆ ಗುದ್ದಿದಾಗ ಗಣೇಶ ಫುಲ್ಲು ಭೂಮಿ ಕುಬ್ಜ ಆಗೋಗ್ಬಿಡ್ತಾರೆ, ಕುಳ್ಳ ಆಗೋಗ್ಬಿಡ್ತಾನೆ. ಆ ಕುಳ್ಳ ಆದಾಗ ಗಣೇಶನೇ ಈ ಥರ ಕಾಣ್ತಾ ಇರೋ ಗಣೇಶ. ಇದೇ ಗಣೇಶನೇ ಗೋಕರ್ಣದಲ್ಲಿರುವ ಗಣೇಶ. ಇದು ಗೋಕರ್ಣದಲ್ಲಿರುವಂಥ ಲಿಂಗ. ಇದು ಗೋಕರ್ಣದಲ್ಲಿ ಆತ್ಮಲಿಂಗ ಇಡ್ತಾರಲ್ಲ ಗಣೇಶ ಕೆಳಗಡೆ, ಅದೇ ಗೋಕರ್ಣದ ಲಿಂಗ. ಇದು ಸಜ್ಜೇಶ್ವರ, ದಾರೇಶ್ವರ, ಗುಣವಂತೇಶ್ವರ ಮತ್ತು ಮುರುಡೇಶ್ವರರ ಮೂರ್ತಿಗಳು ಕೂಡ ಇದೆ. ಇದು ಬಂದು ಇಲ್ಲಿ ಮುರುಡೇಶ್ವರದಲ್ಲಿ ಶಿವನ ಮೂರ್ತಿ ಇದೆ. ಇದರ ಒಂದು ಕತೆ ನನಗೆ ಗೊತ್ತಿರೋವಷ್ಟು, ನಾನು ತಿಳ್ಕೊಂಡಿರುವಷ್ಟು ಕಥೆನ ನಿಮ್ಗಳಿಗೆ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ಬದಲಾವಣೆ ಇದ್ದರೆ, ಏನಾದರೂ ಸರಿಪಡಿಸ್ಕೋಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿ ಶಿವನ ಒಂದು ಮೂರ್ತಿ ಇದೆಯಲ್ಲ ದೊಡ್ಡದು, ಅದ್ರ ಪಕ್ಕದಲ್ಲೇ ಶನೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ನೀವಿಲ್ಲಿ ಶನೇಶ್ವರ ಸ್ವಾಮಿಯ ದರ್ಶನ ಕೂಡ ಮಾಡ್ಕೋಬೋದು. ನಮ್ಮ ಶನಿ ಕಾಟ ಏನಿರುತ್ತೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಹೇಳ್ಬಿಟ್ಟು ಮಹಾಭಾರತದಲ್ಲಿ ಅರ್ಜುನನಿಗೆ ಕೃಷ್ಣ ಸಾರಥಿಯಾಗಿ ರಥವನ್ನು ನಡೆಸುತ್ತಿರುವಂಥ ಒಂದು ದೃಶ್ಯವನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಅಲ್ಲಿ ಸೂರ್ಯದೇವನ ಒಂದು ಮೂರ್ತಿ ಕೂಡ ಮಾಡಿದ್ದಾರೆ. ಒಂಥರ ಮಹಾಭಾರತದ್ದು ಮತ್ತು ಶಿವನಿಗೆ ಸಂಬಂಧಪಟ್ಟಿದ್ದು ಎಲ್ಲ ಕಥೆಗಳು ಸಿಗುತ್ತೆ ಇಲ್ಲಿ ನೋಡೋದಕ್ಕೆ, ಚೆನ್ನಾಗಿರುತ್ತೆ. ನೀವೀಗ ನೋಡ್ತಾ ಇರೋದು ನಾನು ಭೂ ಕೈಲಾಸ ಗುಹೆ ಒಳಗಡೆ ಹೋಗಿದ್ದಂತಹ
ಸಮಯದಲ್ಲಿ ಹೇಳಿದ್ನಲ್ಲ ಕತೆ, ಆ ಕತೆಗೆ ಸಂಬಂಧಪಟ್ಟ ದೃಶ್ಯ. ರಾವಣಾಸುರ ಬ್ರಾಹ್ಮಣ ರೂಪದಲ್ಲಿರೋ ಗಣೇಶನಿಗೆ ಆತ್ಮಲಿಂಗವನ್ನು ಕೊಡ್ತಾ ಇರೋವಂಥ ದೃಶ್ಯ. ಆ ದೃಶ್ಯದ ಹಿಂದೆಗಡೆನೆ ಶಿವನ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ, ಇದು ಬಂದು ಮುರುಡೇಶ್ವರದ ಒಂದು ಕತೆ. ಮತ್ತು ಮುರುಡೇಶ್ವರದಲ್ಲಿ ಇರುವಂಥ ದೇವಸ್ಥಾನಗಳು ಮತ್ತು ಇಲ್ಲಿರುವಂಥ ಬೀಚು, ಅದ್ರ ಬಗ್ಗೆ ಇರುವಂಥ ವಿಷಯಗಳು ಇದು. ಸೊ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಮ್ಮ ವಿಡಿಯೋದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅನ್ನೋದಾದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಇದಿಷ್ಟು ನಮ್ಮ ಮುರುಡೇಶ್ವರ ಲಾಗ್ ಆಗಿತ್ತು. ಆ್ಯಂಡ್ ಈ ಕಡೆ ಬೀಚ್ ಮುಂದೆನೇ ನಮ್ಮದು ಒಂದು ಹೋಮ್ ಸ್ಟೇ ಇತ್ತು. ಹೆಂಗಿತ್ತು ಹೋಮ್ ಸ್ಟೇ? ಚೆನ್ನಾಗಿತ್ತು. ಬೀಚ್ ಪಕ್ಕನೇ ಹೋಮ್ ಸ್ಟೇ ಇದೆ, ಬೀಚ್ ಎದುರುಗಡೆನೇ ಹೋಮ್ ಸ್ಟೇ ಎದುರುಗಡೆನೇ ಇದೆ. ಅಂದರೆ ಇನ್ನೂ ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾ ಇದೆ, ವರ್ಕ್ ನಡೀತಿದೆ. ಚೆನ್ನಾಗಿದೆ. ಕ್ಲೀನ್ ಇದೆ, ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿರುತ್ತೆ. ಬರ್ಬೋದು. ಬೀಚ್ ಪಕ್ಕನೇ ಇರೋದಕ್ಕಿಂತ ನಮ್ಗೆ ಬೀಚಿಗೆ ಬರೋದಕ್ಕೆ ತುಂಬ ಹತ್ರ ಆಗುತ್ತೆ. ಮತ್ತು ಇಲ್ಲಿ ವ್ಯೂ ಕೂಡ ಕಾಣುತ್ತೆ ನಮಗೆ, ಶಿವನ್ ಸ್ಟ್ಯಾಚು ಮತ್ತು ಇಲ್ಲೇ ಇದೆ, ದೂರ ಏನಿಲ್ಲ. ಇಲ್ಲಿಂದ ಒಂದು 800 ಮೀಟರ್ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ. ಹೋಗ್ಬೋದು. ಹಾಂ ಹೌದು, ಪಾರ್ಕ್ ಮಾಡ್ಬಿಟ್ಟಾದ್ರೂ ಹೋಗ್ಬೋದು. ಕಾರಲ್ಲಿ ಮೇಲ್ಗಡೆ ತೊಗೊಂಡೋಗಿ ಪಾರ್ಕ್ ಮಾಡಿನಾದರೂ ಹೋಗ್ಬೋದು. ಇಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲೊಂದಿದೆ, ಬಟ್ ಅಲ್ಲಿ ನಿಲ್ಸೋದಕ್ಕಿಂತ ಮೇಲೆ ತೊಗೊಂಡೋಗಿ ಮೇಲೆ ಅಲ್ಲೇ ದರ್ಶನ ಮಾಡ್ಕೊಂಡು ನೀವು ವಾಪಸ್ ನೀವು ಇಲ್ಲಿ ಬಂದು ಏನು ಫ್ರೆಶಪ್ ಏನಿರ್ತದೆ ಮಾಡಿಕೊಂಡು ಇಲ್ಲಿ ಬೀಚಲ್ಲಿ ಬೇಕಾದ್ರೆ ಆಟ ಆಡ್ಕೋಬೋದು. ಇಲ್ಲೇ ಇದೆ ನೋಡಿ, ಇದೆ ನಮ್ಮ ಹೋಮ್ ಸ್ಟೇ ಇದೆ. ಅದು ಚೆನ್ನಾಗಿದೆ. ಬೀಚ್ ಹೋಮ್ ಸ್ಟೇ ಅದರದ್ದು ರೂಮ್ದು ಒಂದಷ್ಟು ವೀಡಿಯೋಸ್ ಇದೆ, ಹಾಕ್ತೀನಿ. ಅಲ್ಲಿ ಬೇರೆ ಬೇರೆ ರೂಮ್ ಎಲ್ಲ ಇದ್ದಾವೆ, ಚೆನ್ನಾಗಿದ್ದಾವೆ. ಆದರೆ ಬಟ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ, ಪ್ರೀಮಿಯಂ ಥರ ಇದೆ ಅಷ್ಟೇ, ಚೆನ್ನಾಗಿದೆ. ಅಂದರೆ ನಾವು ಕಂಪೇರ್ ಟು ಬೇರೆ ಕಡೆ ಹೋದರೆ ಇದು ಚೆನ್ನಾಗಿದೆ ನಾವು ನೋಡಿರೋ ಪ್ರಕಾರ. ದಸರಾ ಟೈಮಲ್ಲಿ ಬಂದ್ವಲ್ಲ, ರಜೆಗಳು ಜಾಸ್ತಿ ಇತ್ತಲ್ಲ, ಹಾಗಾಗಿ ಅವರು ರೇಟ್ ಜಾಸ್ತಿ ಕಾಸ್ಟ್ಲಿನೇ ಇದೆ. ವೀಕ್ ಡೇಸಲ್ಲಿ ಅಥವಾ ಮಾಮೂಲಿ ಬೇರೆ ದಿವಸದಲ್ಲಿ ಬಂದರೆ ಹೌದು, ರೇಟ್ ಕಡಿಮೆನೇ ಇರುತ್ತೆ. ಕರೆಕ್ಟು. ಇದು ನಮ್ಮ ಮುರುಡೇಶ್ವರ ಲಾಗು ಒಳಗಾಗಿತ್ತು. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಶೇರ್ ಮಾಡಿ. ಹಾಂ, ಏನಾದರೂ ಚೇಂಜಸ್ ಬೇಕು ನಮ್ಮ ವಿಡಿಯೋದಲ್ಲಿ ಅಂದರೆ ಕರೆಕ್ಷನ್ಸ್ ಇದ್ದರೆ ಹೇಳಿ, ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ಚೇಂಜ್ ಮಾಡ್ಕೊತೀವಿ ಮತ್ತು ಚೇಂಜಸ್ ಮಾಡ್ಕೊತೀವಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.